ಅಪೋಸಿಷನ್ನವ್ರಿಗೆ ಮಾತಾಡೋಕ್ಕೆ ಅಧಿಕಾರನೇ ಇಲ್ವಾ? ನೀವು ಮಾಡಿದ್ದೇ ಇದಾ ಹಿಟ್ಲರ್ ಅಲ್ಲ ಇದು? 18 ಜನದ ವ್ಯೂ ಏನಿದೆ, ಅವ್ರದ್ದು ವ್ಯೂ ಏನಿದೆ ಅದು ತಿಳ್ಕೊಬೇಕಾಗಿತ್ತು. ತಿಳ್ಕೊಳ್ದೇ ಆ ಸ್ಪೀಕರ್ ಮಾಡಿದ್ದು ಮಹಾ ಅಪರಾಧ. ರಾಹುಲ್ ಗಾಂಧಿನೇ ಹರಿದೇಸ್ತಾ ಅವ್ರ ಲೀಡ್ರನ್ನೇ ಅವ್ರದ್ದು ಎಲ್ಲ ಸರಿ, ಇವ್ರದ್ದು ಮಾಡಿದೆ ತಪ್ಪ. ಪ್ರೊಟೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ನಾವು ಊಟ ಕಳಿಸಿಲ್ವಾ ಅವ್ರನ್ನ? ಅವರು ಪ್ರಜಾಪ್ರತಿನಿಧಿಗಳಲ್ವಾ? ಅವ್ರಿಗೆ ಅದೆಲ್ಲ ಮಾತಾಡೋದು ಇದು ಮಾಡೋದು ಹಕ್ಕಿದೆ. ಆ ಹಕ್ಕನ್ನೇ ನೀವು ಮೊಟಕು ಕಳಿಸಿದ್ರೆ ಈ ಪ್ರಜಾಪ್ರಭುತ್ವ ಏನಿದೆ? ನಾವು ಕಳಿಸಿದ್ದು ಏನು ಉಪಯೋಗ? ಚೀಪ್ ಪಾಪ್ಯುಲಾರಿಟಿಗೆ ಅವ್ರು ಮಾಡ್ತಾಯಿದ್ದಾರೆ ಹೊರತು ಒಗ್ಬೋಡ್ದು ಇನ್ನೇನು ಇಲ್ವಲ್ಲ. ಅವರೆಲ್ಲ ನಮ್ಮವ್ರದ್ದೆಲ್ಲ ಜಮೀನು ಅಡಪ್ ಮಾಡ್ಕೋತಾ ಇದ್ದಾರೆ. ಆದ್ರೂ ಇವರು ಅವ್ರಿಗೆ ಫೇವರಾಗಿ ಮಾಡ್ತೀನಿ ಅಂದರೆ ಏನದು? ಒಬ್ಬೊಬ್ರು ಇವಾಗ ಒಂದೊಂದು ಮನೇಲಿ 10 ಜನ ಮುಸ್ಲಿಮ್ಸ್ ಇರ್ತಾರೆ, ಒಬ್ಬೊಬ್ರ ಮನೇಲಿ 5 BPL ಕಾರ್ಡ್ ಇರುತ್ತೆ. ಯಾರಾದರೂ ನೋಡ್ತಾರೆ ಅವ್ರನ್ನ? ಅಲ್ಪಸಂಖ್ಯಾತರು ಅಂತ ಹೇಳ್ತಾರಲ್ಲ, ಬಡತನ ರೇಖೆ ಯಾರು ಇದ್ದಾರೆ ಅವ್ರನ್ನೆಲ್ಲರೂ ತೊಗೋಬೇಕಾಯ್ತು. ಇವರು ಬರೀ ಮುಸ್ಲಿಮ್ರೊಬ್ಬರೇ ಇವ್ರು ಓಟ್ ಹಾಕಿರೋದು, ಬೇರೆಯವ್ರು ಯಾರು ಓಟ್ ಹಾಕಿಲ್ಲ ಇವ್ರಿಗೆ. ಯಾಕೆಂದರೆ ಇವ್ರ ಪೀರಿಯಡಲ್ಲೂ ಆಗಿದೆ, ಇವರು ಆ ಥರ ಕಿರ್ಚಾಡಿದ್ದಾರೆ, ಇವರು ಮಾಡಿದ್ದಾರೆ, ಮಾರ್ಷಲ್ಗಳು ಇವನು ಎತ್ತಾಕಿದ್ದಾರೆ. ಅದೆಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಯ್ತು. ಇವರು ತಪ್ಪು ಮಾಡಿಬಿಟ್ಟು ಇವಾಗ ಅವ್ರು ಸಸ್ಪೆಂಡ್ ಮಾಡೋದು ತುಂಬ ತಪ್ಪು ಮಾಡಿದ್ದಾರೆ. ಯಾಕೆ ಅಂದರೆ ಅದು ಅಪೋಸ್ ಮಾಡಿದ್ರು ಇವರು, ಅದೆಲ್ಲ ಮಾಡಬಾರ್ದು ಅಂತ ಇವರು ಒಪಿನಿಯನ್ ತೊಗೊಳ್ದಿರೇ ಬಿಲ್ ಪಾಸ್ ಮಾಡಿದ್ರಲ್ಲ, ಅದರಿಂದ ಅವರು ಬೇಜಾರಾಗ್ಬಿಟ್ಟು ಹಂಗೆ ಮಾಡಿದ್ದಾರೆ ಅಷ್ಟೇ. ಅದು ಈ ಸರ್ಕಾರ ಭಾಳ ತಪ್ಪು ಮಾಡ್ತಾಯಿದೆ, ಯಾವುದು ತಿದ್ದುಕೊಳ್ಳೋದಿಲ್ಲ. ಸರ್ಕಾರ ಹೋಗೋವರೆಗೂ ಈ ನಮ್ಮ ಕರ್ನಾಟಕ ಉದ್ಧಾರ ಆಗೋದಿಲ್ಲ. ಈ ತಪ್ಪೆಲ್ಲ ನಡೆದಿರೋದು ಕಾಂಗ್ರೆಸ್ದೆ. ಇವ್ರು ಹೇಳಿದ್ರೇ ಅವ್ರು ಕೇಳೋದು ಸ್ಪೀಕರು. ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಸ್ಪೀಕರ್ಗೆ. CM ಏನು ಹೇಳ್ತಾರೋ ಅದನ್ನೇ ಕೇಳೋದು. ಅದೆಲ್ಲ ಕಾಮನ್ ಅಮ್ಮ. ಇವಾಗ ಇವರೆಲ್ಲ 3 ಬಿಟ್ಟವರು ಎಲ್ಲೇ, ನಾನು ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತೀನಿ, 3 ಬಿಟ್ಟವರು. ದೇವರ ಕೆಲಸ ಅಂದ್ಬಿಟ್ಟು ಹಾಕಿದ್ದಾರೆ. ಆದರೆ ಇವ್ರು ಮಾಡೋದೆಲ್ಲ ಅನ್ಯಾಯನೇ, ಒಂದು ನ್ಯಾಯ ಇಲ್ಲ. ಯಾಕೆ ವಿಧಾನಸೌಧ ಮೇಲೆ ಬೋರ್ಡ್ ಬರಬೇಕು? ಭಾಳ ಹೊಲಸು ಸರ್ಕಾರ, ಹೊಲಸು. ಅದು ಫ್ರೀ, ಇದು ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದ, ನನಗೂ ಫ್ರೀ ಅಂದ, ಇದಕ್ಕೂ ಬಂದ. ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದು. ನನ್ನ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ನನ್ನ ಹೆಂಡ್ತಿಗೆ ಯಾಕೆ ಫ್ರೀ ಕೊಡಬೇಕು? ಜನನ ಹೊರಗಡೆ ಹಾಕಿ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಬಹಳ ತಪ್ಪು. ಯಾಕೆಂದರೆ ಅಪೋಸಿಷನ್ನವ್ರಿಗೆ ಮಾತಾಡೋಕ್ಕೆ ಅಧಿಕಾರನೇ ಇಲ್ವಾ? ನೀವು ಮಾಡಿದ್ದೇ ಇದಾ ಹಿಟ್ಲರ್ ಅಲ್ಲ ಇದು? ಹಿಟ್ಲರ್ ಮುಸಲ್ಮಾನಿ ರೂಲ ಇದು? ತುಂಬ ತಪ್ಪು. ಅಪೋಸಿಷನ್ನವ್ರು ಅವ್ರ ವ್ಯೂ ಏನಿದೆ ಅದು ತೊಗೊಳ್ಳೇಬೇಕು. ನಾನು ಹೇಳಿದ್ದೇ ನಡಿಬೇಕು ಅಂದರೆ ಅದು ಬಹಳ ತಪ್ಪು. ಕರ್ನಾಟಕ ರಾಜ್ಯ ಆಗಲೇ ಬರ್ಬಾದಾಗಿದೆ. ಇವ್ರು ಮಾಡಿರೋ ಅಮೆಂಡ್ಮೆಂಟಲ್ಲಿ ಇದ್ದಿದ್ದೂ ಪೂರ್ತಿ ಬರ್ಬಾದಾಗೋಗುತ್ತೆ. ಅದರಿಂದ ಈ ಅಮೆಂಡ್ಮೆಂಟು ತಪ್ಪು. ಇವ್ರನ್ನ 18 ಜನನ ಆಚೆ ಹಾಕಿದ್ದಂತೂ ಮಹಾ ತಪ್ಪು. 18 ಜನದ ವ್ಯೂ ಏನಿದೆ, ಅವ್ರದ್ದು ವ್ಯೂ ಏನಿದೆ ಅದು ತಿಳ್ಕೊಬೇಕಾಗಿತ್ತು. ತಿಳ್ಕೊಳ್ದೇ ಆ ಸ್ಪೀಕರ್ ಮಾಡಿದ್ದು ಮಹಾ ಅಪರಾಧ. ಆ ಥರ ಅಪರಾಧ ಮಾಡಬಾರ್ದಾಗಿತ್ತು ಅವರು. ಬಟ್ ಇವರು ಕೂಡ ಪೇಪರ್ ಎಲ್ಲ ಅರ್ದು ಸ್ಪೀಕರ್ ಮೇಲೆಲ್ಲ ಎಸ್ತಿದ್ದಾರೆ. ಅವ್ರೇನು ಮಾಡಿಲ್ವಾ? ರಾಹುಲ್ ಗಾಂಧಿನೇ ಹರಿದೇಸ್ತಾ ಅವ್ರ ಲೀಡ್ರನ್ನೇ ಅವ್ರದ್ದು ಎಲ್ಲ ಸರಿ, ಇವ್ರದ್ದು ಮಾಡಿದೆ ತಪ್ಪ? ಅದು ನ್ಯಾಯ ಅಲ್ಲ. ನೀವು ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ತಪ್ಪು. ಅದು ಯಾವ ಇದು? ಅದು ದೊಡ್ಡ ಪಾರ್ಲಿಮೆಂಟ್ ಲೀಡ್ರು, ದೊಡ್ಡ ಲೀಡ್ರು ಅವರೇ ಮಾಡಿದಾರಲ್ಲ. ಬಟ್ ವಿಚಾರ ನಿನ್ನೆ ಅವರು ಯಾಕೆ ಪೇಪರ್ ಅರ್ಧಿಸಿದ್ರು ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಆ ವಿಚಾರನೂ ಅಷ್ಟು ಹೌದು. ಅವ್ರು ಮಾಡಿರೋದು ಅಮೆಂಡ್ಮೆಂಟ್ ತಪ್ಪಾಗಿರೋದ್ರಿಂದ ಈಗ ಕೋಪ ಬರುತ್ತೆ ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ಲರಿಗೂ ಕೋಪ ಇದೆ. ಬೆಂಗಳೂರಲ್ಲಿ ಎಷ್ಟು ಜನ, ಲಕ್ಷ ಜನ ಕೇಳಿ ಅವ್ರ ಅಮೆಂಡ್ಮೆಂಟ್ ತಪ್ಪು ಅಂತಲೇ ಹೇಳ್ತಾರೆ ಹೊರತು ಅಮೆಂಡ್ಮೆಂಟ್ ಸರಿ ಯಾರೂ ಹೇಳೋಲ್ಲ. 1 ಕೋಟಿ ಜನ ಕೇಳಿ ಬೆಂಗಳೂರಲ್ಲೇ ಎಸ್ ಅದು ರಾಂಗ್ ಅಂತಲೇ ಹೇಳೋದು. ಇವ್ರು ಮಾಡಿದ್ದು ಪೇಪರ್ ಹರಿದಿದ್ದು ದೊಡ್ಡದಾಗಿ ವಿಷಯ ಹೇಳ್ತಾರಲ್ಲ, ಅವ್ರ ಪಾರ್ಟಿ ಅವ್ರು ಮಾಡಿಲ್ವಾ? ಮಾಡಿದ್ದಾರೆ. ರಾಹುಲ್ ಗಾಂಧಿನೇ ಮಾಡಿದ್ದಾರೆ. ಹೇಗೆ ತಂದಿದ್ದು? ಇದ್ದಕ್ಕಿದ್ದ ಓವರ್ನೈಟು ಎಮರ್ಜೆನ್ಸಿ ತಂದಿದ್ದು. ನಮ್ಮ ಸ್ಥಿತಿಗಳೆಲ್ಲ ಏನಾಗಿತ್ತು? ಗಾಳಿ ಉಸಿರಾಡೋದಕ್ಕೆ ನಾವು ಒದ್ದಾಡಬೇಕಾಗಿತ್ತು. ಅವ್ರಿಗೆ ಇದೇನು ಪ್ರಜಾಪ್ರಭುತ್ವ ಅಂದರೆ ಏನಾರ ಅರ್ಥ ಇದೆಯಾ? ಈ ಥರ ಸಸ್ಪೆಂಡು ಇದು ಮಾಡೋದು ಇಲ್ಲ. ಕಾದರ್ ತಪ್ಪು ಮಾಡೋದು, ಮಹಾ ತಪ್ಪು ಮಾಡಿದ್ರು ಮಿಸ್ಸು. ಸದನದಲ್ಲಿ ಯಾವ ಥರ ಸಭೆಗಳನ್ನ ಮಾಡ್ತಾ ಇದ್ರು, ಇತ್ತೀಚೆಗೆ ಸಭೆಗಳನ್ನ ನೋಡಿದ್ರೆ ಏನು ಅನ್ಸುತ್ತೆ? ಮೊದಲಿಂದಲೂ ಇತ್ತು ಈ ಥರ ಮಾಡೋದು, ಹರಿಯೋದು, ಎಸೆಯೋದು. ಗೋಪಾಲ್ ಗೌಡನೇ ಮಾಡಿದರು. ಯಾವಾಗ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ವಿ, ಅವರೇ ಗವರ್ನರ್ ಅಂದರೆ ಅವಾಗ ಮಹಾರಾಜ ಮೈಸೂರು ಅವರೇ ಗವರ್ನರ್ ಆಗಿದ್ದರು. ಅವ್ರ ಪೇಪರ್ನ ಹರಿದ್ಬಿಟ್ಟು ಕಾಲಲ್ಲಿ ತುಳಿದ್ಬಿಟ್ಟು ಹೋಗಿದ್ದರು. ಆ ಕಾಲದಿಂದಲೂ ಇದೆ, ಇವತ್ತೂ ಇದೆ. ಅದರಿಂದ ಯಾವುದು ಏನು ಚೇಂಜ್ ಆಗಿಲ್ಲ. ಅಂದರೆ ಈ ಸಲ ಸಸ್ಪೆಂಡ್ ಮಾಡಿದಂತೂ ಮಹಾ ಅಪರಾಧ, ಮಾಡಬಾರ್ದಾಗಿತ್ತು. ಅವ್ರ ವ್ಯೂ ಏನಿದೆ, ಅವ್ರ ದೃಷ್ಟಿ ಏನಿದೆ ಕೇಳಬೇಕಾಗಿತ್ತು. ಇವ್ರು ಮಾಡಿದ್ದೇ ಹಿಟ್ಲರ್ ರೂಲ್ ಆದರೆ ಹೇಗೆ ದೇಶ ಏನಾಗುತ್ತೆ? ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಈಗಾಗಲೇ ಸಾಲ ಅಂದ್ಬಿಟ್ಟು ಇದು ನಾನು ಕೊಟ್ಟೆ ಸಾಲ.
ಇದು ಎಲ್ಲರೂ ಬಡವರಿಗೆ. ಯಾರು ಬಡವರು? ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಎಲ್ಲರೂ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಫ್ರೀ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರೆಲ್ಲ ಕರೆಂಟ್ ಫ್ರೀ ತೊಗೋತಾ ಇದ್ದಾರೆ. ಆಮೇಲೆ ಈ ಪರ್ಪಸ್ ಏನು, ಅದರ ಉದ್ದೇಶ ಏನು ಸಫಲವಾಗಿದೆಯಾ? ಇಲ್ಲ, ಎಲ್ಲ ಫ್ಲ್ಯಾಪೇನೆ, ಎಲ್ಲ ಫ್ಲ್ಯಾಪ್. ಈ ಬಗ್ಗೆ ಎಲ್ಲ ತಪ್ಪು. ಇವರು ಈ ವಕ್ದು ಅಮೆಂಡ್ ಮಾಡಿದ್ದು ಕರ್ನಾಟಕದಲ್ಲಿ ತಪ್ಪು. ಅವರು ಸೆಂಟ್ರಲ್ನವ್ರು ಮಾಡ್ತಾರೆ ಅಂದ್ಬಿಟ್ಟು ಬೇಕು ಅಂತ ಬೇಗ ಮಾಡಿದಾರಲ್ಲ, ಅದು ಒಂದು ದುರುದ್ದೇಶ, ತುಂಬ ದುರುದ್ದೇಶ. ಇವ್ರನ್ನ ಕೇಳಿ. ಇವಾಗ ಸಸ್ಪೆಂಡ್ ಆಗಿರೋರೆಲ್ಲ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಅಲ್ಲೇನೂ ಮಾಡಿಲ್ಲ, ಆದರೂ ಕೂಡ ಬೇಕು ಅಂತಲೇ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಹೌದು, ಎಲ್ಲರಿಗೂ ಅದು ಗೊತ್ತಿರೋ ವಿಷಯನೇ. ಅವ್ರೇನು ತಪ್ಪು ಮಾಡಿಲ್ಲ. ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ನಾವು ಊಟ ಕಳಿಸಿಲ್ವಾ ಅವ್ರನ್ನ? ಅವರು ಪ್ರಜಾಪ್ರತಿನಿಧಿಗಳಲ್ವಾ? ಅವ್ರಿಗೆ ಅದೆಲ್ಲ ಮಾತಾಡೋದು ಇದು ಮಾಡೋದು ಹಕ್ಕಿದೆ. ಆ ಹಕ್ಕನ್ನೇ ನೀವು ಮೊಟಕ್ಕೆ ಕಳಿಸಿದ್ರೆ ಈ ಪ್ರಜಾಪ್ರಭುತ್ವ ಏನಿದೆ? ನಾವು ಕಳಿಸಿದ್ದು ಏನು ಉಪಯೋಗ? ಹಿಟ್ಲರ್ ಥರ ಅವರವರೇ ಅಪಾಯಿಂಟ್ ಮಾಡ್ಕೊಂಬಿಡೋದಲ್ಲ, ತಪ್ಪು, ತಪ್ಪು, ಮಹಾಫಲ ಇವ್ರು ಮಾಡಿದ್ದೆಲ್ಲ. ಇದನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಸರ್ ನಿಮಗೆ? ಎಲ್ಲ ರಾಂಗ್ ಡೈರೆಕ್ಷನ್ನು, ಡ್ರೈವಿಂಗ್ ಇನ್ ರಾಂಗ್ ಪಾತ್. ಅಲ್ಪಸಂಖ್ಯಾತರು ಅಂತ ಅಂದ್ಬಿಟ್ಟು ಎಲ್ಲ ಇದರಲ್ಲೂ ಕಮ್ಯುನಿಟಿಯಲ್ಲಿ ಬಡವರಿದ್ದಾರೆ, ಎಲ್ಲ ಕಮ್ಯುನಿಟಿಯಲ್ಲಿದ್ದಾರೆ. ಅಲ್ಪಸಂಖ್ಯಾತರು ಅಂದರೆ ಏನದು ಅರ್ಥನೇ ಇಲ್ಲ. ಓಟಕ್ಕೋಸ್ಕರ ಇವರು ಚೀಪ್ ಪಾಪ್ಯುಲಾರಿಟಿಗೆ ಅವ್ರು ಮಾಡ್ತಾ ಇದ್ದಾರೆ ಹೊರತು ಒಗ್ಬೋಡ್ದು ಇನ್ನೇನು ಇಲ್ವೇ. ಅವರೆಲ್ಲ ನಮ್ಮವ್ರದ್ದೆಲ್ಲ ಜಮೀನು ಅಡಪ್ ಮಾಡ್ಕೋತಾ ಇದ್ದಾರೆ. ಆದ್ರೂ ಇವರು ಅವ್ರಿಗೆ ಫೇವರಾಗಿ ಮಾಡ್ತೀನಿ ಅಂದ್ರೆ ಏನದು? ಅವ್ರು ನಾವು ಕೋರ್ಟ್ಗೆ ಹೋಗಾಗಿಲ್ಲ ಅಂದರೆ ಏನದು ಅರ್ಥ? ಕೋರ್ಟ್ಗಾರ ಹೋಗೋದಕ್ಕೆ ಒಂದು ಇದು ಅಧಿಕಾರ ಇರಬೇಕಾಯ್ತಲ್ವ ನಮಗೆ? ಆ ಅಧಿಕಾರ ಬೇಡ ಅಂದರೆ ಏನರ್ಥ? ಎಲ್ಲ ಅಷ್ಟು ನಂದೆ ಅಂತ ಅಂದ್ಬಿಟ್ರೆ ಆಗೋಯ್ತು ಅಂತಂದರೆ ತಪ್ಪದು. ಮಿನಿಮಮ್ ಕೋರ್ಟ್ಗಳಲ್ಲಿ ನಾವು ಅಪೀಲ್ ಮಾಡೋದಕ್ಕೆ ಇರಬೇಕು. ಅವ್ರ ಕೋರ್ಟು ಅಂದರೆ ಏನದು? ಅವ್ರ ಕೋರ್ಟಲ್ಲೇ ಕೇಳಬೇಕಾ ನಾನು? ಇತಿಹಾಸ. ಔರಂಗಜೇಬ್ ಏನು ಮಾಡ್ದ? ಜಸಿಯಾ ಕಂದಾಯ ಅಂತ ನಮ್ಮ ಮೇಲೆ ಹಾಕ್ದ, ಜಸಿಯಾ ಕಂದಾಯ ಅಂತ ನನ್ನ ತಲೆ ಮೇಲೆ ಹಾಕ್ದ, ಸಾಬ್ರಿಗಿಲ್ಲ. ಈಗ ಇವಾಗ ನನ್ನ ಮೇಲೆ ಕಂದಾಯ ಹಾಕ್ಬಿಟ್ಟು ಸಾಬ್ರಿಗೆ ಕೊಡ್ತಾ ಇದ್ದಾರೆ. ಇವಾಗೆಲ್ಲ ಟ್ಯಾಕ್ಸು ಇದೆಲ್ಲ ಕಟ್ತಾ ಇರೋನೇ ನಾನು, ನನ್ನಂತವೇ ಕಂದಾಯ ಇದೆಲ್ಲ ಕಟ್ತಾ ಇರೋದು ಟ್ಯಾಕ್ಸು. ಅವ್ರು ಕಟ್ತಾ ಇದ್ದಾರಾ? 2 ಮಕ್ಳಿರೋರು ಟ್ಯಾಕ್ಸ್ ಕಟ್ತೀವಿ, 10 ಮಕ್ಳಿರೋರು ಉಪಯೋಗ ಮಾಡ್ಕೋತಾರೆ. 10 ಮಕ್ಳಿರೋರು ಉಪಯೋಗ ಮಾಡ್ಕೋತಾ ಇದ್ದಾರೆ, 2 ಮಕ್ಳಿರೋರು ನಾವು ಕಂದಾಯ ಕಟ್ತೀವಿ. ಇದು ರಾಜ್ಯ ಸ್ಥಿತಿ ಆಗಿರೋದು. ಸರ್, ನಿನ್ನೆ 18 ಜನ BJP ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ ಸದನದಿಂದ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅವರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂದರೆ ಕಾನೂನುಬದ್ಧವಾಗಿ ಎಲ್ಲ ನಡಿಬೇಕಾಯ್ತು. ಅದು ಇವರು ಒಪಿನಿಯನ್ ತೊಗೊಳ್ದಿರೋ ಎಲ್ಲ ಮಾಡಿದ್ದಾರೆ. ಅವರು ಮುಸ್ಲಿಂ ಮಸೂದೆಗೆಲ್ಲ ಎಗನೆಸ್ಟ್ ಮಾಡಿದ್ರು, ಅದನ್ನು ಒಪ್ಕೊಳ್ದಿರೋ ಇದು ಮಾಡಿದ್ದಾರೆ ಅದನ್ನು. ಆಮೇಲೆ ಕೆಲವು ತಿದ್ದುಪಡಿಗಳಾಗಬೇಕಾಯ್ತು, ಆಗಿಲ್ಲ ಅದು. ಇವರು ಬೇಡ ಅಂದರೂ ಕೂಡ ಮಾಡೇ ಮಾಡ್ತೀವಿ ಅಂತ ಅಲ್ಲ ಅಂಗೀಕಾರ ಮಾಡ್ಕೊಳ್ತೀರ, ಯಾರು ಶಾಸಕರ ಅಭಿಪ್ರಾಯ ತೊಗೊಳ್ದಿರ ಮಾಡಿದ್ದಾರೆ. ಅದು ತುಂಬ ತಪ್ಪು. ಯಾಕೆಂದರೆ ಇವ್ರ ಪೀರಿಯಡಲ್ಲೂ ಆಗಿದೆ, ಇವರು ಆಧಾರ ಕಿರ್ಚಾಡಿದ್ದಾರೆ, ಇವರು ಮಾಡಿದ್ದಾರೆ, ಮಾರ್ಷಲ್ಗಳು ಇವನು ಎತ್ತಾಕಿದ್ದಾರೆ. ಅದೆಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಯ್ತು. ಇವರು ತಪ್ಪು ಮಾಡಿಬಿಟ್ಟು ಇವಾಗ ಅವ್ರನ್ನ ಸಸ್ಪೆಂಡ್ ಮಾಡೋದು ತುಂಬ ತಪ್ಪು ಮಾಡಿದ್ದಾರೆ. ಅದು ಸರ್, ಒಂದೇ ಸರಿ 18 ಜನ BJP ಅವ್ರನ್ನ ಈಚೆ ಹಾಕಿದ್ದಾರೆ ಅಂತಂದ್ರೆ, ಬಟ್ ಅವ್ರೇನು ಹೇಳ್ತಾರೆ ನಾವೇನು ಮಾಡಿಲ್ಲ ಆದರೂ ಕೂಡ ಈಚೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿ. ಯಾಕೆ ಅಂದರೆ ಅದು ಅಪೋಸ್ ಮಾಡಿದ್ರು ಇವರು, ಅದೆಲ್ಲ ಮಾಡಬಾರ್ದು ಅಂತ ಇವರು ಒಪಿನಿಯನ್ ತೊಗೊಳ್ದಿರೇ ಬಿಲ್ ಪಾಸ್ ಮಾಡಿದ್ರಲ್ಲ, ಅದರಿಂದ ಅವರು ಬೇಜಾರಾಗ್ಬಿಟ್ಟು ಹಂಗೆ ಮಾಡಿದ್ದಾರೆ ಅಷ್ಟೇ. ಅದು ಇದಿಲ್ಲ, ಅದು ಇವರು ಒಪಿನಿಯನ್ ತೊಗೊಂಡು ಮಾಡಿದರೆ ಅದೆಲ್ಲ ಆಸ್ಪದನೇ ಇರ್ತಾ ಇರಲಿಲ್ಲ. ಇದು ಅದೇ ತಪ್ಪು ಮಾಡ್ಕೊಂಡಿದ್ದವರು. ಈಗ ಸಸ್ಪೆಂಡ್ ಆಗಿರೋ 18 ಜನದ ಕೂಡ ತಪ್ಪಿದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಅವರು ತಪ್ಪಿಲ್ಲ. ಯಾಕೆಂದರೆ ಇವರು ಎಲ್ಲ ಅಭಿಪ್ರಾಯ ತೊಗೊಂಡು ಮಾಡಿದ್ದಿದ್ರೆ ಯಾರು ಈ ಥರ ಆಸ್ಪದನೇ ಆಗ್ತಾ ಇರಲಿಲ್ಲ. ಈ ಅಭಿಪ್ರಾಯ ಯಾರ್ದು ತೊಗೊಳ್ಳಿಲ್ಲ ಅವರು, ಅದೇ ತಪ್ಪು ಮಾಡಿದ್ದವರು. ಬಟ್ ಸ್ಪೀಕರ್ ಮೇಲೆ ಪೇಪರ್ ಎಲ್ಲ ಎಸ್ತಿದಾರಲ್ಲ, ಸ್ಪೀಕರ್ ಮೇಲೆ ಸ್ಪೀಕರ್ ಅಂಗೀಕಾರ ಮಾಡ್ಕೊಂಡೆಲ್ಲ ಪಾಸ್ ಮಾಡೋರಲ್ಲ ಬಿಲ್ಲು, ಆದ್ದರಿಂದ ಮಾಡಿದ್ದವರು. ಅದು ಮಾಡಿದ್ರೆ ಸರಿಯಾಗೇ ಇದೆ ಅದು. ಯಾಕೆಂದರೆ ಮಾಡಿ ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಇವರು ಒಪಿನಿಯನ್ ತೊಗೊಂಡು ಮಾಡಿದ್ದಿದ್ರೆ ಯಾವುದು ಆಗ್ತಾ ಇರಲಿಲ್ಲ. ಇವ್ರು ಹೇಳಿದ್ದಾರೆ ನಮ್ಮ ಒಪಿನಿಯನ್ ತೊಗೋಬೇಕಾಯ್ತು ಅಂತ ಹೇಳ್ಬಿಟ್ಟು. ಇವ್ರು ಯಾವುದು ಮಾಡಿದ್ರೆ ಏಕ್ದಮ್ ಎಲ್ಲ ಬಿಲ್ ಪಾಸ್ ಮಾಡಿದ್ರಲ್ಲ, ಅದರಿಂದ ಎಲ್ಲರಿಗೂ ಬೇಜಾರಾಗಿ ಹಂಗೆ ಮಾಡಿದ್ದಾರೆ. ಮುಸ್ಲಿಂ ಕಾಯ್ದೆ ಮಸೂದಿದು ಅಷ್ಟೇ, ಬೇರೆ ಯಾರೂ ಇಲ್ಲೇ ಇಲ್ವಾ? ಅಲ್ಪಸಂಖ್ಯಾತರು ಅಂತ ಹೇಳ್ತಾರಲ್ಲ, ಬಡತನ ರೇಖೆ ಯಾರು ಇದ್ದಾರೆ ಅವ್ರನ್ನೆಲ್ಲರೂ ತೊಗೋಬೇಕಾಯ್ತು. ಇವರು ಬರೀ ಮುಸ್ಲಿಮ್ರೊಬ್ಬರೇ ಇವ್ರು ಓಟ್ ಹಾಕಿರೋದು, ಬೇರೆಯವ್ರು ಯಾರು ಓಟ್ ಹಾಕಿಲ್ಲ ಇವ್ರಿಗೆ. ಯಾಕೆ ಹಂಗೆ ಮಾಡಿರೋರು? ಯಾಕೆ ಅವರು ಓಲೈಕೆಗೋಸ್ಕರ ಹಂಗೆ ಮಾಡ್ತಾಯಿದ್ದಾರೆ? ಒಬ್ಬೊಬ್ರು ಇವಾಗ ಒಂದೊಂದು ಮನೇಲಿ 10 ಜನ ಮುಸ್ಲಿಮ್ಸ್ ಇರ್ತಾರೆ, ಒಬ್ಬೊಬ್ರ ಮನೇಲಿ 5 BPL ಕಾರ್ಡ್ ಇರುತ್ತೆ. ಯಾರಾದರೂ ನೋಡ್ತಾರೆ ಅವ್ರನ್ನ? ಅವರ ಇನ್ಕಮ್ ಎಷ್ಟಿದೆ ಏನಿದೆ ಅಂತ ಏನಾದರೂ ನೋಡ್ತಾರೆ ಅವ್ರನ್ನ? ಏನೂ ಇಲ್ಲ. ಇವಾಗ ಕ್ರಿಮಿನಲ್ಗಳು ಜಾಸ್ತಿ ಆಗ್ತಾ ಇರೋದು ಅವರೇ ಎಲ್ಲ ಕಡೆನೂ. ಯಾವ ಪೇಪರ್ ದಿನಾಗಲೂ ತೆಗೀರಿ ಓದಿ ಮಾಡಿ ಜಾಸ್ತಿ ಇರೋದು ಅವರೇ. ಎಲ್ಲೋದ್ರೂ ಕೂಡ ಅವ್ರದ್ದೇ ಸಿಕ್ಕಾಕೊತಾ ಇರೋದು. ಈ ವೀಲಿಂಗ್ ಆಗಲಿ ಇದಾಗಲಿ ಎಲ್ಲನೂ ಅವರೇ ಸಿಕ್ಕಾಕೊಂತ. ಯಾಕೆ ಅವ್ರ ಮೇಲೆ ಏನು ಆಕ್ಷನ್ ತೊಗೊತಾ ಇಲ್ಲ? ಈ ಕಡೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆ ಕಡೆ ಬಿಡಿಸ್ಕೊಂಡು ಬರ್ತಾ ಇರ್ತಾರೆ. ಇದಕ್ಕೆಲ್ಲ ಏನು ಇವರು ಕುಮ್ಮಕ್ಕು.
ಏನು ಮಾಡಿದ್ರು ನಾವು ಆಚೆ ಬರ್ತೀವಿ ಅಂತ ಹೇಳಿ ಧೈರ್ಯ ಇರುತ್ತೆ, ಅದಕ್ಕೋಸ್ಕರ ಮುಂದೆ ಬರ್ತಾ ಇರ್ತಾರೆ ಅವರು. ಇದೆಲ್ಲ ತಪ್ಪು, ಇದೆಲ್ಲ ಮಾಡೋದು ಅವರು. ಅವರೊಬ್ಬರಿಗೋಸ್ಕರ ಓಲೈಕೆಗೋಸ್ಕರ ಇದು ಮಾಡೋದು ತಪ್ಪು. ನಮ್ಮವರು ನಮ್ಮದು ಯಾರು ಓಟ್ ಹಾಕಲ್ವ ಅವರಿಗೆ, ಅವರೊಬ್ಬರೇ ಓಟ್ ಹಾಕೋದು. ಅದು ತುಂಬ ತಪ್ಪು ಇದ್ದಾರೆ ಮಾಡ್ತಾ ಇರೋದು. ಹೋಲೈಕೆ ರಾಜಕೀಯ ನಡೀತಾ ಇದೆ ಅಂತ ಅನ್ಸುತ್ತಾ? ಹೌದು, ಖಂಡಿತವಾಗೂ ನಡೀತಾ ಇದೆ ಅದು. ಇವಾಗ ಅವರವರಲ್ಲೇ ನಡೀತಾ ಇದೆ ಅದು. ಅವ್ರ ಪಾರ್ಟಿಲೇ ರಾಜಕೀಯ ನಡೀತಾ ಇದೆ. ಅವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಈ ಹನಿ ಟ್ಯಾಪು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಅವ್ರಿಗೇ ಮಾಡ್ತಾ ಇದ್ದಾರೆ. ಅವ್ರವ್ರಿಗೆ ಗೊತ್ತಾಗ್ತಾ ಇದೆ ಏನು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಖಂಡಿಸ್ಬೇಕು, ಇದೆಲ್ಲ ಮಾಡಬೇಕು. ಇದೆಲ್ಲ ಒಳ್ಳೆಯದಲ್ಲ, ಇದೆಲ್ಲ ರಾಜಕಾರಣಕ್ಕಿದೆ. ಸರ್, ನಿನ್ನೆ ಸದನದಿಂದ 18 ಬಿಜೆಪಿ ಶಾಸಕರನ್ನ ಹೊರಗಡೆ ಹಾಕಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಮ್ಮ ಗುರುಗಳೆಲ್ಲ ಹೇಳಿದ್ದಾರೆ, ಭಾಳ ತಪ್ಪು ಮಾಡಿದ್ದಾರೆ. ಈ ಸರ್ಕಾರ ಭಾಳ ತಪ್ಪು ಮಾಡ್ತಾ ಇದೆ, ಯಾವುದು ತಿದ್ಕೊಳ್ಳೋದಿಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಇವ್ರಿಗೆ ಯಾರಿಗೂ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮೇಲೆ ಅವರು ಏನು ಹೇಳ್ತಾರೋ ಅದನ್ನೇ ಪಾಲಿಸ್ತಾರೆ. ಅಂತೂ ಈ ಸರ್ಕಾರ ಹೋಗೋವರೆಗೂ ಈ ನಮ್ಮ ಕರ್ನಾಟಕ ಉದ್ಧಾರ ಆಗೋದಿಲ್ಲ. ಅಷ್ಟು ರಾಜ್ಯನೂ ಉದ್ಧಾರ ಆಗಲ್ಲ. ಬಟ್ 18 ಜನ ಸಸ್ಪೆಂಡ್ ಆಗಿದ್ದಾರೆ ಬಿಜೆಪಿ ಅವ್ರು ಮಾತ್ರ ಅಂತಂದಾಗ ಏನು ಅನಿಸ್ತು ನಿಮಗೆ? ಅದೆಲ್ಲ ತಪ್ಪು ಮಾಡಿದ್ದಾರೆ ಅಷ್ಟೇ, ಇನ್ನೇನು ಹೇಳೋದು ನಾವು. ಭಾಳ ತಪ್ಪು ತಪ್ಪು ಅಂತ ಅನ್ಸುತ್ತೆ. ಕಾಂಗ್ರೆಸ್ನವ್ರದ್ದು ತಪ್ಪು ಅಷ್ಟೇ. ಇದು ಹೇಗಾಗುತ್ತೆ ಸರ್? ಹೌದು, ಇನ್ನೇನು ಅವ್ರ ಕಡೆ ತಾನೆ, ಸ್ಪೀಕರ್ ಅವ್ರ ಕಡೆ ತಾನೆ. ಅದರಿಂದ ಅವರೇ ಮಾಡಿರೋದು ಎಲ್ಲ ತಪ್ಪು. ಈ ತಪ್ಪೆಲ್ಲ ನಡೆದಿರೋದು ಕಾಂಗ್ರೆಸ್ದೆ. ಇವ್ರು ಹೇಳಿದ್ರೇ ಅವ್ರು ಕೇಳೋದು ಸ್ಪೀಕರು. ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಸ್ಪೀಕರ್ಗೆ. CM ಏನು ಹೇಳ್ತಾರೋ ಅದನ್ನೇ ಕೇಳೋದು. ಹಂಗೆ ಆಗಿದೆ. ಇವ್ರನ್ನ ಯಾಕೆ ಸುಮ್ಮನೆ ಕಳಿಸ್ಬೇಕು? 18 ಜನನ್ನ ಮಾಡಬಾರ್ದು. ಇದೇ ಮೊದಲು ಬಾರಿ ಈ ಥರ ಒಂದು ಘಟನೆ ನಡೆದಿರೋ, ಅದರಲ್ಲೂ 18 ಜನನ ಸಸ್ಪೆಂಡ್ ಮಾಡಿರೋದು 6 ತಿಂಗಳು, ಇದೇ ಮೊದಲನೇ ಬಾರಿ. ಇದು ಮೊದಲನೇದು ಮಾಡ್ತಾರೆ. ಏನು ಮಾಡೋದು? ಏನು ಮಾಡೋಕ್ಕೂ ಆಗಲ್ಲ. ಆಗಿದೆ, ಆದರೆ ಈ ಥರ ಜೋರಾಗಿ ಆಗಿಲ್ಲ. ಕಾರಣ ಈ ಥರ ಇಲ್ಲ, ಬೇರೆ ಥರ ಕಾರಣ. ಅವರು ಕೂಡ ಪೇಪರ್ ಎಲ್ಲ ಹರಿದು ಸ್ಪೀಕರ್ ಮೇಲೆ ಎಸ್ತಿದ್ದು, ಏನು ಅನ್ಸುತ್ತೆ ನಿಮಗೆ? ಅದೆಲ್ಲ ಕಾಮನ್ ಅಮ್ಮ. ಇವಾಗ ಇವರೆಲ್ಲ 3 ಬಿಟ್ಟವರು ಎಲ್ಲೇ, ನಾನು ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತೀನಿ, 3 ಬಿಟ್ಟವರು. 10 ಜನ ನೋಡ್ತಾ ಇರ್ತಾರೆ. ನಾವು ಹೇಗಿರಬೇಕು, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ದೇವರ ಕೆಲಸ ಅಂದ್ಬಿಟ್ಟು ಹಾಕಿದ್ದಾರೆ. ಆದರೆ ಇವ್ರು ಮಾಡೋದೆಲ್ಲ ಅನ್ಯಾಯನೇ, ಒಂದು ನ್ಯಾಯ ಇಲ್ಲ. ಯಾಕೆ ವಿಧಾನಸೌಧ ಮೇಲೆ ಬೋರ್ಡ್ ಬರಬೇಕು? ಯಾವ ಒಳಗೆ ಇಷ್ಟು ಗಲಾಟೆ ನಡೀತಾ ಇದ್ರೆ ಜನ ನೋಡೋದಿಲ್ವಾ? ನಾಚಿಕೆ ಆಗೋದಿಲ್ವಾ? ಎಲ್ಲ ಬುದ್ಧಿವಂತರ ದಡ್ರ ಗೊತ್ತಾಗ್ತಾ ಇಲ್ಲ. ಅದೇ ಮೈನ್ ಅಲ್ಲೇನು ಸರ್? ಹೌದು, ಕರೆಕ್ಟ್. ದಡ್ರು ಇಲ್ಲಿ ಹೋಗಿರೋರೆಲ್ಲ ದಡ್ರೆ. ಆ ಥರ. ಸದನದಲ್ಲಿ ಮೊದಲು ಯಾವ ಥರ ಸಭೆಗಳು ನಡೀತಾ ಇತ್ತು, ಸೊ ಇವಾಗ ಯಾವ ಥರ ನಡೀತಾ ಇದೆ ಅಂತ ಅನ್ಸುತ್ತೆ? ನಾವು ಪಾರ್ಲಿಮೆಂಟ್ನಲ್ಲಿ ನೋಡಿದ್ದೀವಿ. ಅಲ್ಲಿ ವಾಜಪೇಯಿ ಮಾತಾಡೋವಾಗ ಎಷ್ಟು ಸೈಲೆಂಟಾಗಿ ಅವರು ಮಾತುಗಳು ಕೇಳೋರು ಸರ್, ಎಷ್ಟು ಚೆನ್ನಾಗಿ ಕೇಳೋರು. ಒಬ್ಬರು ಗಲಾಟೆ ಮಾಡ್ತಾಯಿದ್ರು. ಇವಾಗ ಇಲ್ಲಿ ಕಿರ್ಚು ಬದ್ಮಾಶ್ ಬೈಟ್ರೆ ಅಂತಾರೆ, ಕುತ್ಕೋ ಅಂತಾರೆ, ಹೊಡೆಯೋಕ್ಕೆ ಹೋಗ್ತಾರೆ, ಕಿತ್ತಾಡ್ತಾರೆ, ತೊಡೆಗಳು ತಟ್ತಾರೆ, ಒಬ್ರಿಗೊಬ್ರು ಕಿತ್ತಾಡೋಕ್ಕೆ ಹೋಗ್ತಾರಲ್ಲ. ಇವ್ರಿಗೇನಾದರೆ ಮಾನ ಮರ್ಯಾದೆ ಇದೆಯಾ? ಏನೂ ಇಲ್ಲ. ಎಲ್ಲ 3 ಬಿಟ್ಟವ್ರೆ ಅವರೆಲ್ಲ ಅಷ್ಟೇ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ? ಏನಂತದ್ದು ಭಾಳ ಹೊಲಸು ಅನ್ಸುತ್ತಮ್ಮ, ಭಾಳ ಹೊಲಸು. ಸರ್ಕಾರ ಹೊಲಸು. ಜನಗಳಿಗೆ ಹೇಳ್ಬೇಕಾದವ್ರೆ ಇವರೇ ಈ ಥರ ಕಿತ್ತಾಡ್ತಾ ಇದ್ದಾರೆ. ಏನು ಮಾಡೋಕ್ಕೋ? ರಾಜ್ಯನ ತಪ್ಪದಾರಿಯಲ್ಲಿ ಎಳಿತಾ ಇದ್ದಾರೆ. ರಾಜ್ಯನ ತಪ್ಪದಾರಿಯಲ್ಲಿ ಎಳಿತಾ ಇದ್ದಾರೆ. ಡ್ರೈವಿಂಗ್ ಇನ್ ರಾಂಗ್ ಪಾತ್. ನೇಷನ್ ಇನ್ ರಾಂಗ್ ಪಾತ್, ಡ್ರೈವಿಂಗ್ ಇನ್ ರಾಂಗ್ ಪಾತ್. ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಗಾಡಿ, ಸರಿ ದಾರಿಯಲ್ಲಿ ಗಾಡಿ ಹೋಗ್ತಾ ಇಲ್ಲ. ಅದೇ ಇದಾಗಿರೋದು. ಮುಖ್ಯಮಂತ್ರಿ ನಾವು ಹೇಗಿರಬೇಕು ಅನ್ನೋದು ತಿಳ್ಕೊಬೇಕು. ನಾವು ಏನು ಮಾಡಬೇಕು? 10 ಜನ ವಿರೋಧ ಪಕ್ಷದವ್ರನ್ನೂ ಕೇಳಬೇಕು, ತನ್ನೂ ಕೇಳಬೇಕು, ತನ್ನ ಕಡೆ ಇರೋರನ್ನೂ ಕೇಳಬೇಕು. ಕೇಳಿ ಮುಂದೆ ಹೋಗಬೇಕೇ ಹೊರತು ಈ ಥರ ಮಾಡಬಾರ್ದು. ಸ್ಪೀಕರು ಅಷ್ಟೇ, ಆ ಜಾಗದಲ್ಲಿ ಕೂತ್ಕೊಂಡ್ಮೇಲೆ ಸ್ಪೀಕರ್ ಯಾವ ಥರ ನ್ಯಾಯ ಕೊಡಬೇಕು, ಯಾವ ಥರ ಇದು ಮಾಡಬೇಕು, ಯಾವುದೂ ಇಲ್ವೇ. ಅವನು ಹೇಳಿದ್ದೇ ದಾರಿ, ಇವನು ಹೇಳಿದ್ದೇ ದಾರಿ ಆಗೋಯ್ತು ಅಲ್ಲಿ. ಇನ್ನೇನು ಏನೂ ಇಲ್ಲ ಅಷ್ಟೇ. ಎಲ್ಲಿಗೆ ಹೇಳ್ಕೊಂಡೋಗ್ಬಿಟ್ರು ಅಂದರೆ ನಂಬರ್ 1 ಇತ್ತು ನಮ್ಮ ಕರ್ನಾಟಕ, ಇವಾಗ ಲಾಸ್ಟ್ ಆಗೋಯ್ತು. ಹಂಗೆ ಮಾಡಿಬಿಟ್ರು ನೋಡಿ. ಈ ರೋಡ್ ಮಾಡಬೇಕಾದ್ರೆ ಇವತ್ತಿಗೂ 1 ವರ್ಷ ಆಯಿತು, ಇನ್ನೂ ಮಾಡಿಲ್ಲ. ಸಿಮೆಂಟ್ ರೋಡ್ ಬೇಕಾಗಿತ್ತಾ? ಟಾರ್ ರೋಡ್ ಮಾಡಿದರೆ ಹೈ ಕ್ಲಾಸ್ ಆಗಿರೋದು. ಒಂದು ಕೆಲಸ ಆಗಿಲ್ಲ, ಒಂದು ಬಿಲ್ ಆಗೋದಿಲ್ಲ, ಒಂದು ದುಡ್ಡಿಲ್ಲ. ಅದು ಫ್ರೀ, ಇದು ಫ್ರೀ.
ನನ್ನ ಹೆಂಡ್ತಿಗೂ ಫ್ರೀ ಅಂದ, ನನಗೂ ಫ್ರೀ ಅಂದ, ಇದಕ್ಕೂ ಬಂದ. ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದು. ನನ್ನ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ನನ್ನ ಹೆಂಡ್ತಿಗೆ ಯಾಕೆ ಫ್ರೀ ಕೊಡಬೇಕು? ನಮಗೇನಾದ್ರು ಕೊಟ್ಟಿದ್ದಾನ? ನಮಗೇನು ಕೊಟ್ಟಿಲ್ಲ. ಹಾಂ, ಅಂದಮೇಲೆ ಅವ್ರು ಕೊಟ್ಟಾಗಿಲ್ಲ ಇದು. ಹಾಂ, ಕೊಟ್ಟಿದ್ಯಾರು? ನಾವೇ ಕೊಟ್ಟಿದ್ದು ಸಾರ್ವಜನಿಕರು. ಹಾಂ, ನಾನು ಕೊಟ್ಟೆ ಅಂತ ನಾ ಕೊಟ್ಟೆ. ಅದು ನನ್ನ ಹೆಂಡ್ತಿಗೆ ಗೊತ್ತಾಗೋದಿಲ್ಲ. ಸಿದ್ದುನೇ ಕೊಟ್ಟಿದ್ದು ಅಂತಾರೆ. ಹಾಂ, ಏನು ಸಿದ್ದರಾಮಯ್ಯನೇ ಕೊಟ್ಟಿರೋದು ಅಂತ. ನೀವೇನ್ರಿ ಕೊಟ್ರಿ ಅಂತಾರೆ. ಇವಾಗ ಮನೇಲೆಲ್ಲ ಜಗಳ ಮಾಡಿಸ್ಬಿಟ್ರು ಇವ್ರು ಬಂದು, ಅಲ್ವಾ? ಹಾಂ, ಮನೇಲಿ ಇರೋದೇ ಇಲ್ಲ. 3 ಹೊತ್ತು ಬಸ್ನಲ್ಲಿ ತಿರುಗೋದು, ಇಲ್ಲಾಂದರೆ 3 ಹೊತ್ತು ಟಿ ವಿ ಹಾಕ್ಕೊಂಡಿರೋದು, ಕರೆಂಟ್ ಫ್ರೀ. ಹಾಂ, ನಮ್ಗೆ ಹೋದಾಗ ಊಟ ಹಾಕೋದಿಲ್ಲ, ತಿಂಡಿ ಹಾಕೋದಿಲ್ಲ, ಏನೂ ಇಲ್ಲ. ಟಿ ವಿ ನೋಡ್ತಾ ಇರ್ತಾರೆ, ಬಸ್ನಲ್ಲಿ ಹೋಗ್ತಾ ಇರ್ತಾರೆ, ಟೂರ್ ಹೋಗ್ತಾ ಇರ್ತಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರೋ 10 ಜನ ಮಕ್ಳಿರೋರು ಮಜ್ಜಿಯ ಮಾಡೋದು. 2 ಮಕ್ಳಿರೋರು ನಾನು ಕಂದಾಯ ಕಟ್ಟಬೇಕು. ಈ ಎಲ್ಲಿ ಎಂತಾದ್ರೂ ಇದು ಸೆಂಟ್ರಲ್ ಗೌರ್ಮೆಂಟ್ ವಕ್ಫ್ ಬೋರ್ಡ್ದು ಇದು ಬರುತ್ತೆ ಅಂತ ಅಂದ್ಬಿಟ್ಟು ಅಮೆಂಡ್ ಆಗುತ್ತೆ ಅಂದ್ಬಿಟ್ಟು ತರಾತುರಿಯಲ್ಲಿ 18 ಜನ ಸಸ್ಪೆಂಡ್ ಮಾಡಿಬಿಟ್ಟು ಬಿಲ್ ಪಾಸ್. ಮೊದಲಿಂದ ಇವರು ಕಾಂಗ್ರೆಸ್ಸಲ್ಲಿ ಇದೇ ಇದು ದೇಶನ ಹಾಳು ಮಾಡೋದ್ರಲ್ಲೇ ಇರ್ತಾರೆ ಹೊರತು ಇದಿಲ್ಲ. ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡೋಂಗಿಲ್ಲ ಅಂತಂದರೆ ಯಾತಿಗೆ ಬೇಕು? ನಾವು ಇವ್ರಿಗೊಂದು ಏಟು ಹೊಡೆದೆ, ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಾಗಿಲ್ಲ. ಅವ್ನು ಹೊಡೆಯೋದೇ ಅವನ ಅಧಿಕಾರ ಅಂದರೆ ಮಾತಿದೆಯಾ? ಅವ್ನು ಬೈಯೋದೇ ಅವ್ರ ಅಧಿಕಾರ ಅಂದರೆ ಮಾತಿದೆಯಾ? ಇಲ್ಲ. ಇವ್ರಿಗೆ ಕೋರ್ಟ್ಗೆ ಹೋಗೋದಕ್ಕೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಇವ್ರಿಗೆ ಅಧಿಕಾರ, ಇವ್ರಿಗೂ ಇರಬೇಕು, ಸಮಾನ ಅಧಿಕಾರ ಇರಬೇಕು. ಇಲ್ವೇ ಇಲ್ಲ ಅಂದರೆ ಏನದು? ಕೋರ್ಟ್ಗೆ ಪವರ್ಸ್ ಇಲ್ಲ ಅಂತ ಇದು ಮಾಡಿದಾರಲ್ಲ, ಎಂಥ ಅಮೆಂಡ್ಮೆಂಟ್ ಅದು? ತುಂಬ ಡ್ರೈವಿಂಗ್ ರಾಂಗ್ ಪಾತ್, ನೇಷನ್ನೇ ರಾಂಗ್ ಪಾತ್ಗೆ ಹೋಗ್ತಾ ಇದೆ. ಕಲ್ಲು ಹೊಡಿತಾರೆ, ಹಾಂ, ಎಲ್ಲ ಮಾಡ್ತಾರೆ. ಅವನ್ನೇನೂ ಮಾಡೋದಿಲ್ಲ, ಅವ್ನು ನೋಡಿಬಾರ್ದು. ಹಾಂ, ಆಮೇಲೆ ನಾವು ಹಿಂದೂಗಳು ಯಾವತ್ತೂ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅವ್ರ ಮಸೀದಿಗಳ ಮೇಲೆ ಯಾರ ಮೇಲೂ ನಾವು ಅಟ್ಯಾಕ್ ಮಾಡೋದಿಲ್ಲ. ನಾವು ಏನೂ ಮಾಡೋದಿಲ್ಲ. ನಾವು ಸಾಧುಗಳು. ಆದ್ರೇನು ಅವ್ರನ್ನ ಇವರು ಓಟಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಏನೇನು ಮಾಡಬೇಕೋ ನಮ್ಮ ದೇಶನ ಹಾಳು ಮಾಡಿಬಿಟ್ಟು ಕಡೆಗೆ ಇವರೆಲ್ಲ ಹೊರ್ಟೋಗ್ತಾರೆ. ಭಾಳ ಅಧ್ವಾನ ಮಾಡಿಬಿಟ್ರು, ದೇಶನ ಅಧ್ವಾನ ಹೇಳ್ಕೊಡೋದ್ರು. ಈಗ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾ ಇರೋದೇ ಇವರು. ಹಿಂದೂಗಳಿಗೊಂಥರ ಹೇಳ್ಕೊಡೋದು, ಇಲ್ಲ ಮುಸ್ಲಿಮ್ಗೊಂಥರ ಹೇಳ್ಕೊಡೋದು. ಹಿಂಗೆ ಹೇಳಿ ಕಾಂಗ್ರೆಸ್ನವರು ಎಲ್ಲ ಕಿತಾಪತಿ ಮಾಡಾಕ್ಬಿಟ್ರು. ಅವರು ಮಾಡಿರೋದ್ರಿಂದ ಆ ಉಳಿವಿಲ್ಲ ಅಂತಂದರೆ ಯಾತಕ್ಕೆ ಭಯ ಬೀಳಬೇಕು? ಬಂದಾಗ ನೋಡ್ಕೊಂಡ್ರೆ ಆಯ್ತು ಬಿಡಿ, ಅದಕ್ಕೇನಂತೆ ಅಲ್ವಾ? ಇದು ಸದ್ನಿಂದ ವರ್ಗ ಆಗಿದ ತಕ್ಷಣ ಏನು ಇದಾಗಲ್ವಲ್ಲ, ನಿಜಾಂಶ ಏನು ಬರೋ ತನಕನೂ ಏನು ಆಗೋದಿಲ್ವಲ್ಲ. ಹಾಕ್ಲಿ ಬಿಡಿ, ಏನಾಗುತ್ತೆ? ಅವ್ರದ್ದೆಲ್ಲ ಇದೇ ಆಗೋಗಿದೆ. ಈಗ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ, CD ಅಂತಾರೆ, ED ಅಂತಾರೆ, ಇದೇ ಆಗೋಗಿದೆ ರಾಜ್ಯದಲ್ಲಿ. ಇನ್ನೇನು ಡೆವಲಪ್ಮೆಂಟ್ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ವಿರೋಧ ಪಕ್ಷದವರು ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಅವರೂ ಮಾತಾಡೋದಿಲ್ಲ. ಸದನದಲ್ಲಿ ಹಂಗಂತಾರೆ, ಹೊರಗಡೆ ಬಂದು ಒಂದಾಗಿರ್ತಾರೆ ಅವರು. ಹೀಗಾಗೋಗಿ ಎಲ್ಲ ಹಾಳಾಗೋಗ್ತಾ ಇದೆ. ಇನ್ನೇನು ಉದ್ಧಾರ ಆಗ್ತಾ ಇರೋದು ಏನಿಲ್ವಲ್ಲ. ಬಟ್ 6 ತಿಂಗಳು 18 ಜನ ಸಸ್ಪೆಂಡ್ ಮಾಡಿದಾರಲ್ವಾ ಸರ್? ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಅದು ಹಂಗಾದ್ರೆ ಇವರು ಇದು ಮಾಡಬೇಕಾಗುತ್ತೆ. ನಾವು ಪ್ರೂಫ್ ಮಾಡಲಿ ಬಿಡಿ. ಯಾಕೆ ಸಸ್ಪೆಂಡ್ ಮಾಡಿಬಿಟ್ರು ಅಂತ ಇವರು ಯಾಕೆ ಭಯ ಬೀಳ್ತಾರೆ? ಇವನು ಇದೇ ಇಲ್ಲ ಅಂದರೆ ಪ್ರೂಫ್ ಆಗುತ್ತೆ. ಬಟ್ ಅವರು ನಾವೇನು ಮಾಡೇ ಇಲ್ಲ ಆದರೂ ಕೂಡ ಸುಮ್ಮನೆ ನಮ್ಮ ಹೆಸರನ್ನ ಸೇರಿಸಿದ್ದಾರೆ, ಸೊ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಹೆಸರು ಸೇರಿಸಿದ್ರಿಂದ ಇವ್ರು ಸ್ಟೇ ಯಾಕೆ ತೊಗೊಂಡ್ರು? ಮೊದಲೇ ಸ್ಟೇ ತೊಗೊಂಡ್ರು, ಅವಾಗ ಅವ್ರಿಗೆ ಇದೆ ಇವ್ರದ್ದೇನೋ ಉಳಿವಿದೆ ಅಂದ್ಬಿಟ್ಟು ಮಾಡ್ತಾರೆ. ಸ್ಟೇ ತೊಗೋಬಾರ್ದಾಗಿತ್ತು. ಮೊದಲು ತೊಗೊಂಡ್ರಲ್ಲ ಇವರು, ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಲ್ಲ. ನಮ್ದು ಯಾವುದು CD ಬಿಡುಗಡೆ ಮಾಡಬಾರ್ದು, ಅದು ಇದು ಅಂತ ಸ್ಟೇ ತೊಗೊಂಡ್ರಲ್ಲ, ಅದನ್ನು ಮಾಡಬಾರ್ದಾಗಿತ್ತು. ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರೆ ಇವೆಲ್ಲ ಇರಲಿಲ್ಲ. ಇವ್ರುಗಳು ಅಲ್ಲಿ ಇಲ್ಲಿ ಪ್ರಚಾರಗಳು ಮಾಡ್ಕೊಂಡು ಇವರೇ ಎಲ್ಲ ಇದು ಮಾಡ್ಕೊಳ್ತಾ ಇದ್ದಾರೆ. ಇವರೇ ಹಾಳಾಗೋಗ್ತಾ ಇದ್ದಾರೆ ಅಷ್ಟೇ. ಬಟ್ ಬಿಜೆಪಿ ಶಾಸಕರು ಮಾಡಿದ್ದು ಸರಿ ಅಂತ ಅನಿಸ್ತು. ಅಂದರೆ ಪೇಪರ್ ನರ್ದು ಸ್ಪೀಕರ್ ಮೇಲೆ ಎಸ್ತಿದ್ದು ಇದೆಲ್ಲ ಅದು ಗೂಂಡಾಗಿರಿ ಆಯಿತು. ಅದು ಸದನದಲ್ಲಿ ಮಾಡುವಂಥ ವೃತ್ತಿ ಅಲ್ಲ ಅದು. ಇವರೆಲ್ಲ BJP ಸಿದ್ಧಾಂತನೇ ಬೇರೆ. ಅವರು ಮಾಡಿದ್ರು ಅಂತ ಇವ್ರು ಮಾಡ್ತಾರೆ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡ್ತಾರೆ. ಯಾರಾದರೂ ಸದನದಲ್ಲೆಲ್ಲ ಪೇಪರ್ಗೆ ಹೆಚ್ಚಾಡೋದು ಅವೆಲ್ಲ ಗೂಂಡಾಗಿರಿಗಳು ಮಾಡ್ತಾರೆ. ಅದು ಏನಿದ್ರೆ ನಾರ್ತ್ ಕಡೆ ಮಾಡ್ತಾರಲ್ಲ, ಅವ್ರು ನೋಡಿ ಇವ್ರು ಕಲ್ತ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಕರ್ನಾಟಕದ ಪ್ರಕೃತಿನೇ ಇದೇ ಬೇರೆ. ಆ ಕಡೆದನ್ನು ಅವ್ರು ನೋಡ್ಕೊಂಡು ಇವ್ರು ಮಾಡ್ತಾರೆ. ಸದನದಲ್ಲಿ ಯಾರಾದರೂ ಆಗೆಲ್ಲ ಮಾಡ್ತಾರಾ? ಮಾತಾಡಬೇಕು. ಆಮೇಲೆ ವಿರೋಧ ಪಕ್ಷ ಅಂದಮೇಲೆ ಎತ್ತಿ ತೋರಿಸ್ಬೇಕು. ಬರೀ ಅವರೇ ಮಾಡಿದ್ದನ್ನೇ ಇವ್ರು ಹೇಳ್ತಾರೆ ಅಷ್ಟೇ. ಈಗ ಮೊದಲು ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಈ ರಾಜ್ಯದ ಬಗ್ಗೆ, ರಾಷ್ಟ್ರದ ಬಗ್ಗೆ
ಪ್ರತಿಯೊಂದು ಜನಗಳಿಗೆ ಗೊತ್ತಾಗೋ ಥರ ಮಾತಾಡ್ತಾ ಇದ್ದೀರಿ. ಇವ್ರು ಎಲ್ಲಿ ಅದ್ರ ವಿರೋಧ ಪಕ್ಷ ಅಂತ ಗೊತ್ತೇ ಇಲ್ಲ ಈಗ. ಅವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗ್ಬೇಕು, ಏನು ಮಾತಾಡ್ತಾರೋ ಅವ್ರದನ್ನು ತಗೊಂಡೇ ಇವ್ರು ಮಾತಾಡ್ತಾ ಇರ್ತಾರೆ ಅಷ್ಟೇ. ವಿರೋಧ ಪಕ್ಷ ಅಂದರೆ ಸಿದ್ದರಾಮಯ್ಯ ಅವ್ರು ಇದ್ರಲ್ಲ, ಅವ್ರು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇತ್ತು ವಿರೋಧ ಪಕ್ಷ ಅಂದರೆ ಏನು, ಆಡಳಿತದಲ್ಲಿ ಏನು ನಡೀತಾ ಇದೆ, ಲೋಪದೋಷಗಳೇನಿದೆ ಎಲ್ಲ ಎತ್ತಿಡ್ದು ಪಿಂಟು ಪಾಯಿಂಟು ಮಾತಾಡ್ತಾ ಇದ್ರು. ಇವ್ರು ಎಲ್ಲಿ ಮಾತಾಡ್ತಾರೆ, ಏನು ಹುಚ್ಚುಚ್ಚಾಗಿ ಏನೋ ಅವ್ರ ಪಾಡಿಗೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಈ ಬರೀ ಈ ಸಿ ಡಿ ಇದ್ದೇ ಆಗೋಯ್ತು ಇವ್ರದ್ದು. ಇವ್ರ ಆಸ್ತಿಗಳು ಎಷ್ಟೋ, ಅವ್ರ ಆಸ್ತಿ ಹೊಡೆದ್ರು, ಇವ್ರ ಸೈಟ್ ಹೊಡೆದ್ರು, ಇವ್ರ ಮನೆ ಹೊಡೆದ್ರು, ಅಷ್ಟು ಬಿಟ್ಟರೆ ಡೆವಲಪ್ಮೆಂಟ್ ಬಗ್ಗೆ ಹೋಗೋಗಳ ಬಗ್ಗೆ ಮಾತಾಡಬೇಕು, ಇವ್ರು ಮಾತಾಡೋದೇ ಇಲ್ವಲ್ಲ. ಮೊದಲೆಲ್ಲ ಸದನದಲ್ಲಿ ಸಭೆಗಳು ಹೇಗೆ ನಡೀತಾ ಇತ್ತು, ಬಟ್ ಇವಾಗ ಯಾವ ತರ ಆಗಿದೆ ಅಂತ ಅನಿಸ್ತಿದೆ. ಅದು ಸದನ ನೋಡೋಕ್ಕೂ ಬೇಜಾರು, ಕೇಳೋಕ್ಕೂ ಬೇಜಾರು. ಜನ ಯಾರು ನೋಡ್ತಾನೆ ಇಲ್ಲ ಈಗ ಸದನನ, ಅವ್ರವರೇ ನೋಡ್ಕೋಬೇಕಷ್ಟೇ. ಬೇಜಾರಾಗಿ ಹೋಗಿದೆಯಲ್ಲ. ಮೊದಲು ಆಗಿತ್ತು, ಹೀಗೆ ಆಗಿದೆ. ಮೊದಲು ಅಂದರೆ ಸದನ ಅಂದರೆ ಎಲ್ಲ ನೋಡೋರು. ಈಗ ಸಿದ್ದರಾಮಯ್ಯನವ್ರು ಸದನ ಮಾಡಿದಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಪ್ರತಿಯೊಬ್ಬರು ಅದನ್ನು ನೋಡ್ತಾ ಇದ್ರು. ಅವ್ರು ಮಾತಾಡೋ ಪಿನ್ ಪಾಯಿಂಟು, ಹೇಗೆ ಹುಬ್ಳಿ ಇದು ಹೊರಗಡೆ ಇದು ಇಲ್ಲಿದು ಡೆಲ್ಲಿದು ಪ್ರಧಾನಮಂತ್ರಿದು ಎಲ್ಲರೂ ತಗೊಂಡು ಹೋಗುಳ್ದೆಲ್ಲ ಮಾತಾಡ್ತಾರೆ. ಇವ್ರು ಯಾವುದು ಮಾತಾಡಲ್ಲ, ಬರೀ ಸಿ ಡಿ ಇಡಿ ಮುನ್ರತ್ನಮ್ದು, ಬರೀ ಅವಂದು ಇವಂದೇ ಬರೀ ಸ್ಟೋರಿ. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಸಹ್ಯ ಆಗೋಗಿದೆ. ರಾಜಕಾರಣನೇ ಈ ರಾಜ್ಯ ಉಳಿತಾ ಹಾಳಾಗಿ ಹೋಗುತ್ತಾ ಅನ್ಸ್ಬಿಟ್ಟಿದೆ. ಅವ್ರನ್ನ ಕೆಲಸ ಮಾಡಕ್ಕೆ ಬಿಡಲ್ಲ ಇವರು, ಬರೀ ಲೂಸ್ ಟ್ಯಾಕ್ಸು. ಅದರಿಂದ ಈ ರಾಜ್ಯನ ಹಾಳು ಮಾಡ್ತಾರೋ ಉಲ್ದಾರ ಮಾಡ್ತಾರೋ ಗೊತ್ತಿಲ್ಲ. ಇವರೆಲ್ಲ ಅಣ್ಣ ತಮ್ಮಂದ್ರೆ ಇಲ್ಲಿ. ಅದಕ್ಕೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಸೇರಿಸ್ಕೋಬಾರ್ದು. ಇವರು ಎಲ್ಲ ಅಲ್ಲಿರ್ತಾರೆ, 16 ಜನ ಕಳ್ಳರು. ಇಲ್ಲಿಗೆ ಬಂದಾಗ ಇದನ್ನು ಹಾಳು ಮಾಡ್ತಾರೆ, ಅಲ್ಲಿಗೆ ಹೋದಾಗ ಅದನ್ನು ಹಾಳು ಮಾಡ್ತಾರೆ. ಪಕ್ಷದಿಂದ ಪಕ್ಷಕ್ಕೆ ಸೇರಿಸ್ಕೊಂಡೆ ಹಾಳಾಗಿ ಹೋಗಿರೋದು. ಅಲ್ಲಿ ಮಾಡೋದನ್ನೇ ಇಲ್ಲಿ ಮಾಡ್ತಾರೆ ಅಷ್ಟೇ. ದೇಶನೇನು ಈ ರಾಜ್ಯನ ಉದ್ಧಾರ ಮಾಡೋದಕ್ಕಂತೂ ಹೋಗಲ್ಲ ಅವರು. ಅಲ್ಲಿ ಏನು ಮಾಡ್ತಾ ಇದ್ರು ಅದನ್ನು ಇಲ್ಲಿ ಮಾಡ್ತಾರೆ. ಅದಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಬರೋರನ್ನ ಸೇರಿಸ್ಕೊಳ್ಳೇಬಾರ್ದು ಅವರು. ಇನ್ನು ಬೇರೆಯವರು ಇಲ್ವಾ? ಅದಕ್ಕೆ ಲೂಟಿ ಪಾರ್ಟಿ ಹೊಡೆದು ಹಣ ಮಾಡಿರೋರನ್ನ ಪಕ್ಷಕ್ಕೆ ಟಿಕೆಟ್ ಕೊಟ್ಟು ಕರ್ಕೊತಾ ಇರ್ತಾರೆ. ಇವರು ಕಾಂಗ್ರೆಸ್ ಉದ್ಧಾರ ಆಗಲ್ಲ, BJPನೂ ಉದ್ಧಾರ ಆಗಲ್ಲ. ಕೊನೆಗೆ ಎರಡೂ ಎಲ್ಲ ಇವರು ಅಣ್ಣ ತಮ್ಮಂದ್ರು ಅನ್ಕೋಬೇಕಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.